ಈಗ ಕಾಂಗ್ರೆಸ್ ಸರ್ಕಾರ ಬಸವಣ್ಣನವರ ಬಾಗೇವಾಡಿಯಲ್ಲಿ ಪ್ರಾಧಿಕಾರವನ್ನು ಬಸವಣ್ಣವರ ಹೆಸರ ಮೇಲೆ ರಚನೆ ಮಾಡಿ ಅಲ್ಲಿ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಈ ಒಂದು ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಿವಿ. ಯಾವ ರೀತಿಯಾಗಿ ಕೂಡಲ ಸಂಗಮದೊಳಗಾಗ್ಯದ ಅದೇ ರೀತಿ ಇಲ್ಲಿನೂ ಕೂಡ ನಾವು ಈ ಒಂದು ಬಸವಣ್ಣನ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಈ ಪ್ರಾಧಿಕಾರವನ್ನು ಮಾಡಿದ್ದೀನಿ ಅಂತ ಹೇಳಿ ಒಂದು ವರ್ಷ ಆಯಿತು. ಇವತ್ತಿನವರೆಗೂ ಒಂದು ಪೈಸೆನೂ ಕೂಡ ಆ ಒಂದು ಪ್ರಾಧಿಕಾರಕ್ಕೆ ಹಣ ಬಂದಿಲ್ಲ. ಮತ್ತು ಕೇವಲ ಈ ಕಾಂಗ್ರೆಸ್ ಅಥವಾ ಸಿದ್ದರಾಮಯ್ಯ ಸರ್ಕಾರ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಎಂ ಬಿ ಪಾಟೀಲರು ಬಸವಣ್ಣನ ಹೆಸರ ಮೇಲೆ ಕೇವಲ ರಾಜಕೀಯ ಮಾಡ್ಕೋತ ಅವರು ಲಿಂಗಾಯತ ಸಮಾಜವನ್ನು ಒಡೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಇದನ್ನು ವಿಶೇಷವಾಗಿ ಈ ಒಂದು ಲಿಂಗಾಯತ ಅಂತಕ್ಕಂತಹ ಒಂದು ಮೂಮೆಂಟನ್ನು ಏನು ಕೆಲವು ಸ್ವಾಮೀಜಿಗಳು ಮಾಡ್ತಾ ಇದ್ದಾರೆ, ಇದನ್ನು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ನೀವು? ಇವತ್ತಿನವರೆಗೂ ಆ ಒಂದು ಪ್ರಾಧಿಕಾರಕ್ಕೆ 10 ಪೈಸೆನೂ ಕೂಡ ಬಿಡುಗಡೆ ಸರ್ಕಾರ ಮಾಡಿಲ್ಲ. ಈಗ ಅಧಿವೇಶನ ನಡೀತಾ ಇದೆ ಇವತ್ತಿನಿಂದ. ಅಲ್ಲಾದರೂ ಅಟ್ಲೀಸ್ಟು ನಮ್ಮ ವಿಜಯಪುರದ ಕಾಂಗ್ರೆಸ್ ಶಾಸಕರು ಮಂತ್ರಿಗಳು ಸರ್ಕಾರದ ಮೇಲೆ ಒತ್ತಡ ಹಾಕಿ, ಸಿದ್ದರಾಮಯ್ಯನವರ ಮೇಲೆ ಒತ್ತಡ ಹಾಕಿ, ಯಾಕಂದರೆ ಸಿದ್ದರಾಮಯ್ಯನವರು ಎದೆಯೊಳಗೆ ಬಸವಣ್ಣದಾನ ಅಂತೇಳಿ ಈ ಸ್ವಾಮೀಜಿಗಳು ಹೇಳ್ತಾರೆ. ಅಂತಹ ಒಂದು ಪ್ರೀತಿ ನಿಮ್ಮಲ್ಲಿ ಬಸವಣ್ಣನ ಬಗ್ಗೆ ಇದ್ದಿತ್ತು ಅಂತಂದರೆ ಸಿದ್ದರಾಮಯ್ಯನವರೇ ಮತ್ತು ಎಂ ಬಿ ಪಾಟೀಲ್ರೇ ಆ ಪ್ರಾಧಿಕಾರಕ್ಕೆ ಆದಷ್ಟು ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಈ ಒಂದು ನಡೀತಕ್ಕಂತಹ ಈ ಒಂದು ಬೆಳಗಾವಿಯಲ್ಲಿ ನಡೀತಕ್ಕಂತಹ ನಮ್ಮ ವಿಧಾನಸಭೆ ಸಮಾವೇಶದಲ್ಲಿ ಅಧಿವೇಶನದಲ್ಲಿ ನೀವು ಒತ್ತಾಯ ಮಾಡಬೇಕು ಮತ್ತು ಅಭಿವೃದ್ಧಿಗೆ ಬಾಗೇವಾಡಿಯ ಅಭಿವೃದ್ಧಿಗೆ ಹಣವನ್ನು ನೀವು ಶಾಂಕ್ಷನ್ ಮಾಡಿಸಿಕೊಡಬೇಕು ಅಂಥೇಳಿ ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ವಿಜಯಪುರ ಜಿಲ್ಲೆಯಲ್ಲಿರುವ ಎಲ್ಲ ಶರಣರ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಬೇಕು, ಅವರ ಸ್ಮಾರಕಗಳನ್ನು ನಿರ್ಮಾಣ ಮಾಡಬೇಕಂತ ತಿಳ್ಕೊಂಡು ಹಿಂದಿನ ಒಂದು ಅವಧಿಯಲ್ಲಿ ಸರ್ಕಾರ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ರಚನೆ ಮಾಡಿ ಅದರಲ್ಲಿ ಬಸವನ ಬಾಗೇವಾಡಿ, ಇಂಗ್ಲೇಶ್ವರ ಇನ್ನಿತ ಕ್ಷೇತ್ರಗಳನ್ನು ಅಭಿವೃದ್ಧಿ ಸೇರ್ಪಡೆ ಮಾಡಿ ಅಲ್ಲಿ ಸ್ಮಾರಕಗಳ ನಿರ್ಮಾಣ ಮಾಡಿದರು. ಆಗ ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡಿ ಬಸವನ ಬಾಗೇವಾಡಿನೇ ಒಂದು ಪ್ರತ್ಯೇಕ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಬೇಕು, ಕೂಡಲ ಸಂಗಮದಿಂದ ಅದನ್ನು ಪ್ರತ್ಯೇಕಿಸಬೇಕಂತ ನಾವು ಹೋರಾಟ ಮಾಡಿದ ಒಂದು ಪ್ರತಿಫಲವಾಗಿ ಕಳೆದ ವರ್ಷ ಸರ್ಕಾರ ಅದನ್ನು ಘೋಷಣೆ ಮಾಡ್ತು, ಬಸವನ ಬಾಗೇವಾಡಿ ಪ್ರತ್ಯೇಕ ಅಭಿವೃದ್ಧಿ ಪ್ರಾಧಿಕಾರ ಅಂತೇಳಿ. ಆದರೆ ಕೇವಲ ಇದು ಘೋಷಣೆಗೆ ಸೀಮಿತ ಆಯಿತು ಹೊರತಾಗಿ ಇಲ್ಲಿವರೆಗೂ ಕೂಡ ಅಭಿವೃದ್ಧಿಗೆ 1 ನಯ ಪೈಸೆ ಬಿಡುಗಡೆ ಮಾಡಿಲ್ಲ. ಇದೇ ಒಂದು ಚಳಿಗಾಲದ ಅಧಿವೇಶನದಲ್ಲೇ ಹೋದ ವರ್ಷ ಇದನ್ನು ಸರ್ಕಾರ ಘೋಷಣೆ ಮಾಡಿತ್ತು. ಮತ್ತು ಇಲ್ಲಿವರೆಗೂ ಕೂಡ ಒಂದು ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ, 1 ನಯ ಪೈಸೆ ಬಿಡುಗಡೆ ಮಾಡಲಿಲ್ಲ ಅಂತ ಅರ್ಥ ಏನು? ಇದು ಘೋಷಣೆ ನಿಮಗೆ ಆಗಲಿಲ್ಲ ಅಂದರೆ ಮಾಡೋ ಅವಶ್ಯಕತೆಯೂ ಇರಲಿಲ್ಲ. ಇದು ಹೋರಾಟ ಮಾಡಿ ಒತ್ತಾಯ ಮಾಡಿದ್ದೇವೆ ನಾವು. ಆ ಬಜೆಟ್ ಇಲ್ಲ, ಮತ್ತು ಈ ಬಜೆಟ್ ಇರ್ಲಿಕ್ಕೆ ಪ್ರಯೋಜನ ಏನಾಯಿತು? ಇವತ್ತು ಶರಣರ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಿ ಅವ್ರ ಸ್ಮಾರಕಗಳು ಮಾಡಬೇಕು. ಯಾಕಂದ್ರೆ ಶರಣರಪ್ಪ ಅಂತಂದ್ರೆ ಅವರು ಚರಿತ್ರೆ ಮುಂದಿನ ಪೀಳಿಗೆ ಉಳಿಬೇಕಾಗ್ತದೆ. ಅವರೆಲ್ಲ ಬಸವಣ್ಣನವರ ಆದಿಯಾಗಿ ಎಲ್ಲ ಶರಣರು ಸಮಾನತೆ ಸಲ್ಲಿಂದ ಹೋರಾಟ ಮಾಡುವಂಥವ್ರು, ದಲಿತರನ್ನ, ಕೆಳಕ್ಕೆ ಬಿದ್ದವ್ರನ್ನ, ಶೋಷಿತ ವರ್ಗದವರನ್ನು, ತುಳಿತಕ್ಕೊಳಗಾದವ್ರನ್ನ ಮೇಲೆ ಕೆತ್ತಿದಂಥವ್ರು ಶರಣರು. ಅಂಥವರ ಒಂದು ಜೀವನ ಚರಿತ್ರೆ ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕಂತಂದರೆ ಎಲ್ಲ ಶರಣರ ಕ್ಷೇತ್ರಗಳನ್ನ ಅಭಿವೃದ್ಧಿಪಡಿಸಬೇಕು, ಎಲ್ಲ ಸ್ಮಾರಕಗಳನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಈಗ ನಡೆದಿರ್ತಕ್ಕಂಥ ಒಂದು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಇದಕ್ಕೆ ಆದಂಥ ಒಂದು ಪ್ರತ್ಯೇಕ ಬಜೆಟನ್ನು ತೆಗೆದಿರಿಸಬೇಕು, ಕೂಡಲೇ ಅದನ್ನು ನಿರ್ಣಯ ತಗೋಬೇಕಂತಕ್ಕಂಥದ್ದನ್ನು ಇವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯಪಡಿಸ್ತಾ ಇದ್ದೇನೆ.